ಎಲ್ರಿಗೂ ನಮಸ್ಕಾರ. ಟ್ರೇಡ್ ಸಾಧನಾಗೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ಕಾನ್ಸೆಪ್ಟ್ ಬಂದು ಯಾವ ರೀತಿ ಒಂದು ಸ್ಕಿಲ್ ಸೆಟ್ನ ಮಾಸ್ಟರ್ ಮಾಡ್ಕೋಬಹುದು ಅನ್ನೋದ್ರ ಮೇಲ್ಗಡೆ. ಇದು ಯಾವ್ದಾದ್ರು ಆಗಿರ್ಬೋದು ಒಂದು ಸ್ಕಿಲ್ ಸೆಟ್. ಐದರ್ ನೀವು ಕಾರ್ಪೆಂಟ್ರಿ ಅಥವಾ ಒಂದು ಡ್ರಾಯಿಂಗ್, ಒಂದು ಆರ್ಟಿಸ್ಟ್ ಆಗಿ ಅಥವಾ ಒಂದು ಫೋಟೋಗ್ರಫಿ, ಡಸಂಟ್ ಮ್ಯಾಟರ್, ಯಾವ್ದಾದ್ರು ಆಗಿರ್ಬೋದು. ಸೊ ಇಲ್ಲಿ ನಾವು ಮಾತಾಡ್ತಿರೋದು ಒಂದು ಜನರಲ್ ಸ್ಕಿಲ್ ಸೆಟ್ ಬಗ್ಗೆ. ಯಾವುದೇ ಒಂದು ಸ್ಕಿಲ್ ಸೆಟ್ನ ಕಲ್ತ್ಕೊಂಡ್ರೆ ಅದು ನಮಗೆ ಲಾಂಗ್ ಟರ್ಮ್ ಅಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಟ್ರೇಡಿಂಗ್ ಅನ್ನೋದು ಅದೇ ರೀತಿ. ಈ ಟ್ರೇಡಿಂಗು ತುಂಬಾ ಲಾಂಗ್ ಟರ್ಮ್ ಗೇಮು. ನೀವು ಎಷ್ಟು ಬೇಗ ಎಷ್ಟು ದುಡ್ಡು ಮಾಡ್ತೀರಾ ಅನ್ನೋದ್ರ ಮೇಲ್ಗಡೆ ಬರಲ್ಲ, ಎಷ್ಟು ಕನ್ಸಿಸ್ಟೆಂಟ್ ಆಗಿ ಎಷ್ಟು ದೂರ ಮಾಡ್ಕೊಂಡು ಹೋಗ್ತೀರಾ ಅನ್ನೋದ್ರ ಮೇಲ್ಗಡೆ ನೀವು ನಿಂತಿರ್ತೀರಾ. ಈ ರೀತಿ ಸ್ಕಿಲ್ ಸೆಟ್ನ ನೀವು ಮಾಸ್ಟರ್ ಮಾಡ್ಕೋಬೇಕು ಅಂತಂದ್ರೆ ಯಾವುದೇ ಒಂದು ಕಾನ್ಸೆಪ್ಟ್ನ ನೀವು ತುಂಬ ಡೀಪ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಮತ್ತೆ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಸುಮ್ಮನೆ ಓಕೆ, ನೀವು ಕಾಲೇಜಲ್ಲಿ ಎಲ್ಲರೂ ಇದ್ದಾಗ ಓಕೆ ಮಾಸ್ಟರ್ ಪಾಠ ಮಾಡಬೇಕಾದ್ರೆ ಓಕೆ ಆಯಿತು, ಏನೋ ಹೇಳ್ಕೊತಾವನೆ, ಏನೋ ಬಿಡ್ತಾವನೆ, ಅರ್ಥ ಆಗ್ತಿಲ್ಲ ಬಿಡ್ತಿಲ್ಲ, ಆಮೇಲೆ ಹೋಗಿ ಫ್ರೆಂಡ್ಸ್ ಹತ್ರ ಹೇಳ್ಸ್ಕೊತೀರಾ. ಇಟ್ ಡಸಂಟ್ ಮ್ಯಾಟರ್. ಇಲ್ಲಿ ನೀವು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೋತೀರಾ ಅನ್ನೋದ್ರ ಮೇಲ್ಗಡೆ ನಿಮ್ಮ ಫೌಂಡೇಶನ್ ಗಟ್ಟಿ ಆಗ್ತಾ ಹೋಗುತ್ತೆ. ನೀವು ನಿಮ್ಮ ಫೌಂಡೇಶನ್ ಎಷ್ಟು ಗಟ್ಟಿಯಾಗಿ ಹಾಕೋತೀರೋ ಅದ್ರ ಮೇಲ್ಗಡೆ ನಿಮ್ಮ ಲಾಂಗ್ ಟರ್ಮ್ ಗೇಮು ಡಿಪೆಂಡ್ ಆಗಿರುತ್ತೆ. ಸೊ ನೀವು ಕಾನ್ಸೆಪ್ಟ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ದುಡ್ಡು ಬರೋದು ಹೋಗೋದು ಅದೆಲ್ಲ ಔಟ್ಕಮ್. ಇಲ್ಲಿ ನೀವು ಇನ್ಪುಟ್ಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು. ನಿಮ್ಮ ಇನ್ಪುಟ್ಸ್ ಏನು ಅಂತಂದ್ರೆ ನೀವು ಯಾವ ರೀತಿ ರೆಸ್ಪಾಂಡ್ ಮಾಡ್ತೀರಾ ಒಂದು ಸಿಚುವೇಶನ್ಗೆ, ಅಥವಾ ಯಾವ ರೀತಿ ಅರ್ಥ ಮಾಡ್ಕೊಂಡಿದ್ದೀರಾ ಒಂದು ಕಾನ್ಸೆಪ್ಟ್ ಮೇಲ್ಗಡೆ, ಅದು ನಿಮ್ಮ ಇನ್ಪುಟ್ಸು. ಔಟ್ಕಮ್ಮು ಅದು ನಿಮ್ಮ ಲಾಸಸ್ ಆಗಿರ್ಬೋದು ಅಥವಾ ಗೇನ್ಸ್ ಆಗಿರ್ಬೋದು. ಔಟ್ಕಮ್ ಬಗ್ಗೆ ಯಾವಾಗಲೂ ಯೋಚನೆ ಮಾಡಬೇಡಿ, ನಿಮ್ಮ ಇನ್ಪುಟ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ನೆಕ್ಸ್ಟ್ ಬಂದು ನೀವು ಮೋಟಿವೇಶನ್ ಮೇಲ್ಗಡೆ ಡಿಪೆಂಡ್ ಆಗಬಾರ್ದು. ಯಾವುದೋ ಒಂದು 3-4 ವಿಡಿಯೋಸ್ ನೋಡಿದೆ, ಓಕೆ ಜಿಮ್ಗೆ ಹೋಗ್ಬೇಕು, ಒಂದೆರಡು ದಿವಸ ಹೋಗ್ತೀರಾ ಮತ್ತೆ ನಿಲ್ಲಿಸ್ಬಿಡ್ತೀರಾ. ಈ ರೀತಿ ಮೋಟಿವೇಶನ್ ಮೇಲ್ಗಡೆ ಡಿಪೆಂಡ್ ಆದರೆ ಅದು ಡೈ ಆಗ್ಬಿಡುತ್ತೆ. ನೀವು ಮೋಟಿವೇಶನ್ ಮೇಲ್ಗಡೆ ರಿಲೇ ಆಗೋಕ್ಕಿಂತ ಕನ್ಸಿಸ್ಟೆನ್ಸಿ ಮೇಲ್ಗಡೆ ಡಿಪೆಂಡ್ ಆಗಿ. ಯಾವುದೇ ಒಂದು ಇನ್ಸ್ಪಿರೇಷನ್ನು ಒಳಗಡೆಯಿಂದ ಬರಬೇಕು ಅಲ್ವಾ, ಯಾರೋ ಒಬ್ರು ಹೇಳಿದ್ರು ಅಂತ ಮಾಡಬೇಡಿ. ಸೊ ಮೋಟಿವೇಶನ್ ಮೇಲ್ಗಡೆ ಡಿಪೆಂಡ್ ಆಗೋದನ್ನ ಕಡಿಮೆ ಮಾಡಿ ನಿಮ್ಮ ಕನ್ಸಿಸ್ಟೆಂಟ್ ಅಪ್ರೋಚ್ನ ತಗೊಂಡು ಬನ್ನಿ. ಎಷ್ಟು ಕನ್ಸಿಸ್ಟೆಂಟ್ ಆಗಿ ನೀವು ಮಾಡ್ಕೊಂಡು ಹೋಗ್ತಿರೋ ಅದ್ರ ಮೇಲ್ಗಡೆ ನಿಮಗೆ ಐದರ್ ಜಿಮ್ಮಲ್ಲಾರು ಆಗಿರ್ಬೋದು ಅಥವಾ ಟ್ರೇಡಿಂಗ್ ಅಲ್ಲಾರು ಆಗಿರ್ಬೋದು, ಅದ್ರ ಮೇಲ್ಗಡೆ ನಿಮ್ಮ ರಿಸಲ್ಟ್ಸ್ ಬಲ್ಕ್ ಆಗ್ತಾ ಹೋಗುತ್ತೆ. ಮೇ ಜಿಮ್ಗೆ ಹೋಗಕ್ಕೆ ಶುರು ಮಾಡಿ 1 ತಿಂಗಳು 2 ತಿಂಗಳಲ್ಲಿ ನೀವು ರಿಸಲ್ಟ್ಸ್ ನೋಡದೇ ಇರ್ಬೋದು. ಅದೇ 6 ತಿಂಗಳು 1 ವರ್ಷದ ಮೇಲ್ಗಡೆ ತುಂಬಾ ಚೆನ್ನಾಗಿ ರಿಸಲ್ಟ್ಸ್ ಬರುತ್ತೆ. ಸೊ ಅದೇ ರೀತಿ ಇದೂ ನೀವು ಎಷ್ಟು ಕನ್ಸಿಸ್ಟೆಂಟ್ ಆಗಿ ಮೋಟಿವೇಶನ್ ಮೇಲ್ಗಡೆ ಡಿಪೆಂಡ್ ಆಗದೆ ಕೆಲಸ ಮಾಡ್ತಿರೋ ಅದ್ರ ಮೇಲ್ಗಡೆ ಈ ಸ್ಕಿಲ್ ಸೆಟ್ಟು ನಿಮಗೆ ಅಷ್ಟು ಚೆನ್ನಾಗಿ ತಲೆಗತ್ತುತ್ತೆ ಅಥವಾ ಅಷ್ಟು ಚೆನ್ನಾಗಿ ಸೆಕೆಂಡ್ ನೇಚರ್ ಆಗಿಬಿಡುತ್ತೆ. ಸೊ ನೆಕ್ಸ್ಟ್ ಬಂದು ನೀವು ಒಂದು ಗೇಮ್ ಪ್ಲಾನ್ನ ಸೆಟಪ್ ಮಾಡ್ಕೋಬೇಕು. ಈ ವಿಡಿಯೋ ಟ್ರೈನಿಂಗಲ್ಲಿ ಐದರ್ ಮೇ ಬಿ ಇದು 4 ವಾರದಿಂದ ಆಲ್ಮೋಸ್ಟ್ 6 ವಾರದ ತನಕ ಟ್ರೈನಿಂಗ್ ವಿಡಿಯೋಸ್ಗಳು ಇರುತ್ತೆ. ಇದನ್ನ ನೀವು ಎಷ್ಟು ಚೆನ್ನಾಗಿ ಯಾವಾಗ ನೋಡಬೇಕು, ನೋಡಾದ್ಮೇಲೆ ಯಾವ ರೀತಿ ಇಂಪ್ಲಿಮೆಂಟ್ ಮಾಡಬೇಕು, ನನಗೆ ಇಂಪ್ಲಿಮೆಂಟ್ ಮಾಡಕ್ಕೆ ಅರ್ಥ ಆಗ್ತಿಲ್ಲ ಅಂದ್ರೆ ಯಾರನ್ನ ಅಪ್ರೋಚ್ ಮಾಡಬೇಕು, ಕೇಳ್ಬಿಟ್ಟು ಮತ್ತೆ ತಿಳ್ಕೊಂಡು ಅದನ್ನ ಮತ್ತೆ ವಾಪಸ್ ಬಂದು ಯಾವ ರೀತಿ ನೀವು ಮತ್ತೆ ಮಾರ್ಕೆಟ್ನ ನೋಡಕ್ ಶುರು ಮಾಡ್ತಿರೋ, ಇದ್ರ ಮೇಲ್ಗಡೆ ನಿಮ್ಮ ಸ್ಕಿಲ್ ಸೆಟ್ನು ಮಾಸ್ಟರ್ ಆಗ್ತಾ ಹೋಗ್ತಿರುತ್ತೆ. ಒಂದು ಗೇಮ್ ಪ್ಲಾನ್ ಸೆಟಪ್ ಮಾಡ್ಕೊಳ್ಳಿ. ಇವಾಗ ಮಾರ್ಕೆಟ್ ಯೂಶಲಿ 9:15 ಓಪನ್ ಆಗುತ್ತೆ. ನೀವು ಅದಕ್ಕೆ 1 ಅವರ್ ಮುಂಚೆನೆ ಮಾರ್ಕೆಟ್ ಅಲ್ಲಿ ಕೂತ್ಕೊಂಡು ಓಕೆ ಇವತ್ತು ಸಪೋರ್ಟ್ ಎಲ್ಲಿದೆ, ರೆಸಿಸ್ಟೆನ್ಸ್ ಎಲ್ಲಿದೆ ಅನ್ನೋದೆಲ್ಲ ಡ್ರಾ ಮಾಡ್ಕೊಂಡು ಒಂದು ಗೇಮ್ ಪ್ಲಾನ್ ಮೇಲ್ಗಡೆ ಓಕೆ ನಾನು 2 ಅವರ್ ಕೂತ್ಕೋತೀನೋ 3 ಅವರ್ ಕೂತ್ಕೋತೀನೋ ಮಾರ್ಕೆಟ್ ಮುಂದೆ, ಅದಾದ್ಮೇಲೆ ನಾನು ಏನೂ ಮಾಡಬಾರ್ದು. ಈ ಗೇಮ್ ಪ್ಲಾನು ಬರೀ ಟ್ರೇಡಿಂಗ್ ಅವರ್ಸ್ ಅಲ್ಲ, ಟ್ರೇಡಿಂಗ್ ಆದ್ಮೇಲೂ ಅಷ್ಟೇ. ಇವಾಗ ನೀವು ಟ್ರೇಡಿಂಗ್ ಮಾಡ್ತಿರೋದು ಒಂದು ಫ್ರೀಡಮ್ಗೋಸ್ಕರನೇ ಇರ್ಬೋದು. ಬರೀ ನೀವು ಬೆಳಗ್ಗೆ 9:15 3 ಗಂಟೆ ತನಕ ನೀವು ಮಾರ್ಕೆಟೇ ನೋಡ್ತಿದ್ರೆ ನೀವು ಬೇರೆ ಜಾಬ್ ಮಾಡೋದಕ್ಕೂ ಇದಕ್ಕೂ ಯಾವ ವ್ಯತ್ಯಾಸನೂ ಇರಲ್ಲ. ನಿಮ್ಮ ಜೀವನನೂ ನೀವು ಅದೇ ರೀತಿ ಪ್ಲಾನ್ ಔಟ್ ಮಾಡಬೇಕು. ಲಾಸ್ಟ್ ಪಾಯಿಂಟ್ ಬಂದು ಮೈಂಡ್ ಸೆಟ್. ನಾನು ಲಾಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ದಂಗೆ ನಿಮ್ಮ ಮೈಂಡ್ ಸೆಟ್ ಅಪ್ರೋಚ್ ಯಾವ ರೀತಿ ಇರುತ್ತೋ ನಿಮ್ಮ ಸ್ಕಿಲ್ ಸೆಟ್ ಅದ್ರ ಮೇಲ್ಗಡೆನೆ ಡೆವಲಪ್ ಆಗ್ತಾ ಹೋಗ್ತಿರುತ್ತೆ. ಸೊ ನಿಮ್ಮ ಮೈಂಡ್ ಸೆಟ್ ಎಷ್ಟು ಕ್ಲಿಯರ್ ಇರುತ್ತೋ ಅಷ್ಟು ಚೆನ್ನಾಗಿ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀರಾ, ಮೋಟಿವೇಶನ್ ಮೇಲ್ಗಡೆ ರಿಲೇ ಆಗಲ್ಲ, ಮತ್ತೆ ನೀವು ಒಂದು ಗೇಮ್ ಪ್ಲಾನ್ ನ ಸೆಟಪ್ ಮಾಡ್ಕೊಂಡು ಆ ಗೇಮ್ ಪ್ಲಾನ್ ಮೇಲ್ಗಡೆ ಫಾಲೋ ಮಾಡ್ಕೊಂಡು ಹೋಗ್ತಿರ್ತೀರಾ. ಸೊ ಇದನ್ನ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ. ನಮ್ಮ ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ಯಾವ ಪ್ಲಾಟ್ಫಾರ್ಮ್ ಯೂಸ್ ಮಾಡ್ತೀನಿ ಟ್ರೇಡಿಂಗ್ಗೆ ಮತ್ತೆ ಅನಾಲಿಸಿಸ್ ಮಾಡೋದಕ್ಕೆ ಅದ್ರ ಮೇಲ್ಗಡೆ ಹೋಗ್ತೀನಿ. ಸ್ಟೆಪ್ ಬೈ ಸ್ಟೆಪ್ ಅಕೌಂಟ್ ಯಾವ ರೀತಿ ಓಪನ್ ಮಾಡೋದು ಅಂತ ಎಲ್ಲ ತೋರಿಸ್ಕೊಡ್ತೀನಿ. ಸೊ ನಿಮ್ಮನ್ನೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತೀನಿ. ಥ್ಯಾಂಕ್ ಯು.